ಜೂನ್ 28 ತಾರೀಕು ಬಸವಾದಿ ಶಿವಶರಣರ ಬೃಹತ್ ಹಿಂದೂ ಸಮಾವೇಶಕ್ಕೆ ಪರವಾನಿಗೋಸ್ಕರ ನಾವು ತಾಲೂಕಾ ದಂಡಾಧಿಕಾರಿ ಮನೆ ಬಸವಕಲ್ಯಾಣ ತಹಸೀಲ್ದಾರ್ ಅವರಿಗೆ ನಾವು ಪರ್ಮಿಷನ್ ಮನವಿ ಪತ್ರ ಕೊಟ್ಟಿದ್ದೀವಿ. ಆ ಮನವಿ ಪತ್ರದಲ್ಲಿ ನಾವು ಪೊಲೀಸ್ ಮಾಹಿತಿ ಕಳಿಸಿ ಬಂದೋಬಸ್ತ್ ಮಾಡ್ಬೇಕಂತ ಕೇಳಿದಾಗ ಆ ಪೊಲೀಸರು ಅದಕ್ಕೆ ಏನೋ ಗಲಾಟೆ ಆಗೋ ಚಾನ್ಸಸ್ ಇರ್ತದ ಅಂಥೇಳಿ ಹಿಂಬರ ಕೊಟ್ಟಾರಂತ ಅದೇ ರೆಫರೆನ್ಸ್ ಹಾಕಿ ನಮ್ಗೆ ತಹಸೀಲ್ದಾರ್ ಅವರು ನೀವು ಕಾರ್ಯಕ್ರಮ ಮಾಡ್ಲಿಕ್ಕೆ ಪರವಾನಿಗೆ ಕೊಡಬಾರ್ದು ಅಂತೇಳಿ ರಿಪ್ಲೈ ಮಾಹಿತಿ ಕೊಟ್ಟಾರ ನಿನ್ನೆ. ಅದು ಇವತ್ತು ಮಾಧ್ಯಮದಾಗ ಬಂದದ. ಎಲ್ಲ ಬಸವಾದಿ ಭಕ್ತರಿಗೆ ಹಿಂದೂ ಭಕ್ತರಿಗೆಲ್ಲ ಗೊಂದಲ ಆಗೋದು ಬೇಡ ಅಂಥೇಳಿ ಇವತ್ತು ನಾನು ಮಾಧ್ಯಮ ಮುಖಾಂತರ ತಮ್ಮೆಲ್ಲರಿಗೂ ಮನವಿ ಮಾಡ್ಲಿಕ್ಕೆ ಬರ್ತಿದ್ದೀನಿ. ಕಾರ್ಯಕ್ರಮ ಜೂನ್ 28 ಕಾರ್ಯಕ್ರಮ ಮಾಡೋದಂತೂ 100ಕ್ಕೆ 100 ಖಚಿತ. ಇದಕ್ಕೆ ತಾಲೂಕಾ ದಂಡಾಧಿಕಾರಿನೇ ಸುಪ್ರೀಂ ಅಲ್ಲ. ತಾಲೂಕಾ ದಂಡಾಧಿಕಾರಿ ಇವತ್ತು ಮಾನ್ಯತೆ ರದ್ದು ಮಾಡ್ಯಾರ. ಜಿಲ್ಲಾಧಿಕಾರಿಗಳಾರ, ಒಂದು ಜಿಲ್ಲಾಡಳಿತದ ನಾವು ಇವತ್ತು ಆಫೀಸ್ ಚುಟ್ಟಿ, ಸೆಕೆಂಡ್ ಸಾಟರ್ಡೆ, ನಾಳೆ ಸಂಡೇ, ಸೋಮವಾರ ದಿನ ಅವಾಗ ನಾವು ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಕೊಡ್ತೀವಿ. ಇಂಥ ಕಾರ್ಯಕ್ರಮ ಮಾಡ್ತಿದ್ದೀವಿ. ಧರ್ಮದ ಕಾರ್ಯಕ್ರಮ ಇದೆ, ಪರವಾನಿಗೆ ತಾವು ಕೊಡ್ಬೇಕಂತೇಳಿ ಕೊಡ್ತಾರಂತೇಳಿ ಕಾನೂನು ಮೇಲೆ ನಂಬಿಕೆ ಇದೆ. ಆಮೇಲೆ 16 ತಾರೀಕು ಮನೆ ಜಿಲ್ಲಾ ಉಸ್ತುವಾರಿ ಸಚಿವರಿಗೂ ಹೊಂಟಿದ್ದಾರೆ. ಈಶ್ವರ್ ಖಂಡ್ರೆ ಸಾಹೇಬರಿಗೂ ಮನವಿ ಮಾಡಿ ಇನ್ವಿಟೇಷನು ಕೊಡೋದಿದೆ. ಅವ್ರ ಗಮನಕ್ಕೂ ತರ್ತೀವಿ. ಅವ್ರ ಗಮನಕ್ಕೆ ತಂದಿಲ್ಲ. ನಾವೇನು ಧರ್ಮದ ಕಾರ್ಯಕ್ರಮ ಇದೆ, ಆಗುತ್ತೆ ಪರ್ಮಿಷನ್ ಅಂತೇಳಿ ನಾವು ಯಾರಿಗೂ ಮಾತಾಡಿದ್ದಿಲ್ಲ. ಈಗ ಯಾಕೋ ಹಿಂಗೆ ಗೊಂದಲ ಸೃಷ್ಟಿ ಆಗ್ತಿದೆ. ಅದಕ್ಕೆ ನಾವು ಜಿಲ್ಲಾಡಳಿತ ಮನೆ ಉಸ್ತುವಾರಿ ಸಚಿವರು ಭೇಟಿಯಾಗಿ ಮುಂದೆ ಕಾರ್ಯಕ್ರಮ ಅಂತೂ ಅದೇ ಡೇಟಿಗೆ ಆ ಕನೇರಿ ಸ್ವಾಮಿಗಳು ಬಂದೇ ಕಾರ್ಯಕ್ರಮ ಆಗುತ್ತೆ. ಇನ್ನು ಜಿಲ್ಲಾಡಳಿತದ DC ಅವ್ರ ಹರ ಮೊನ್ನೆ ನಮ್ಮ ಉಸ್ತುವಾರಿ ಸಾಹೇಬರು ಭೇಟಿಯಾಗಿ ಮುಂದಿನ ನಿರ್ಧಾರ ಎಲ್ಲ ಟೀಮ್ ಅದ ನಮ್ಮ ಬಸವ ಭಕ್ತರದು. ಅಂದ್ರೆ ಈಗ ಅವರು ನಿಮ್ಮ ಕಾರ್ಯಕ್ರಮಕ್ಕೆ ಭದ್ರತೆ ಕೊಡ್ಲಿಕ್ಕೆ ವೈಫಲ್ಯ ಅದ ಅನ್ನೋದು ಏನು ಉಲ್ಲೇಖ ಮಾಡಿದಾರಲ್ಲ ಸರ್, ಅದ್ರ ಬಗ್ಗೆ ಏನ್ ಹೇಳ್ತೀರಿ? ಯಾಕೆ ಸರ್ಕಾರಕ್ಕೆ ಹಿಂದೂ ಸಮಾವೇಶಕ್ಕೆ ಇದು ಮಾಡ್ಲಿಕ್ಕೂ ಆಗಲ್ವಾ? ಹೇಗೆ ಈಗ ಇದೇ ಕನರಿ ಸ್ವಾಮಿಗಳದೇ ಬಬಲೇಶ್ವರದಾಗ ಒಂದು ಫಸ್ಟ್ ಕಾರ್ಯಕ್ರಮ ಆಯ್ತು. ಅಲ್ಲೂ ಸಾಕಷ್ಟು ಗೊಂದಲ ಇತ್ತು. ಆಮೇಲೆ ಸೆಕೆಂಡ್ ಇದು ರಬಕವಿ ಬನ್ನಟ್ಟಿ ಆಯಿತು. 3ನೇ ಚಾಪೂರ್ ಆಯ್ತು. ಮೊನ್ನೆ ಗದಗ ಆಯಿತು. ಎಲ್ಲೂ ಏನೂ ಆಗಿಲ್ಲ, ಲೋಪದೋಷ ಆಗಿಲ್ಲ. ಅಲ್ಲಿ ಎಲ್ಲ ಕಡೆ ಬಂದೋಬಸ್ತ್ ಕೊಟ್ಟರು. ಅಂದ್ರೆ ನಮ್ಮ ಜಿಲ್ಲಾ ಆಡಳಿತ ಇಲ್ಲಿ ಬಸವ ಕಲ್ಯಾಣ ಬೇರೆ ಜಿಲ್ಲಾ ಪೊಲೀಸ್ಲಿಂದ ಬಂದೋಬಸ್ತ್ ಮಾಡ್ಲಿಕ್ಕಾಗಲ್ಲೇನೋ. ಮತ್ತು ಇದು ಬಂದೋಬಸ್ತ್ ಮಾಡ್ಲಿಕ್ಕಾಗಲ್ಲ ಅಂತ ಧರ್ಮದ ಕಾರ್ಯಕ್ರಮಕ್ಕೆ. ಮತ್ತು ಪೊಲೀಸರ ಕೆಲಸ ಏನದ ರೀ? ಪೊಲೀಸು ಸರ್ಕಾರದ ನಾವೇ ಟ್ಯಾಕ್ಸ್ ಕಟ್ಟಿ ದುಡ್ಡಾಗ ಅವ್ರಿಗೆ ಪಗಾರ ಇರ್ತದೆ. ಅವ್ರಿಗೆ ಹರ ಎದಕ್ಕೆ ಪೊಲೀಸರು ಬಂದೋಬಸ್ತೇ ಮಾಡ್ಲಿಕ್ಕಾಗಿಲ್ಲ ಅಂದ್ರೆ, ಇಂಥದಕ್ಕೆ ಬಂದೋಬಸ್ತ್ ಮಾಡಿಲ್ಲ ಅಂದ್ರೆ ಮತ್ತೆ ಅದಕ್ಕೆ ಬಂದೋಬಸ್ತ್ ಮಾಡ್ತಾರೆ? ಇದೊಂದು ಕ್ವಶನ್ ಮಾರ್ಕ್ ಹಾಕುಂತದ್ದು ನಮ್ಗೆಲ್ಲರಿಗೆ. ಯಾಕೆ ಕನ್ನೇರಿ ಶ್ರೀಗಳಂದ್ರೆ ಯಾಕೆ ಇಷ್ಟೊಂದು ಟಾರ್ಗೆಟ್ ಆಗ್ಲತ್ತದ ಇತ್ತೀಚೆಗೆ ಅಂತ? ಯಾಕಂದ್ರೆ ಅವ್ರು ಅಷ್ಟೇ ಬರಲ್ಲ, ಇದು ಕಾರ್ಯಕ್ರಮ ಆಗ್ಲಿ, ಕಾರ್ಯಕ್ರಮ ವಿರೋಧ ಮಾಡಲ್ಲ ನಾವು, ಬಟ್ ಕನ್ನೇರಿ ಶ್ರೀಗಳು ಬರಬಾರ್ದು ಅನ್ನೋ ಹೇಳಿಕೆಗಳು, ಚರ್ಚೆಗಳು ತುಂಬಾ ಅತಿ ಗ್ರಾಸವಾಗಿರುವಂಥದ್ದು. ನನಗೆ ಅದು ನೋಡಿದ್ರೆ ನಾಚಿಕೆ ಉಂಟು, ನಗುನು ಹೊಂಟದ್ರಿ. ಹೇಳಕ್ಕೆ ಭೀ ನಾವು ಯಾರ ದಿನ ಫೋನ್ ಮಾಡಿ ಪಾಪ ಎಲ್ಲರೂ ನಮ್ಗೆ ಕೇಳೋದ್ರಾಗ ಅವ್ರಿಗೆ ಜನರಿಗೆ ಹೇಳಕ್ಕೆ, ನಾವು ಎಲ್ಲ ಗೆಳೆಯರಿಗೆ ಹೇಳಕ್ಕೆ ನಮ್ಗೆ ಒಂದು ಎಲ್ಲೋ ನಮಗೆ ಒಂದು ಬೇಜಾರಾಗ್ಲತ್ತದ. ಇದು ಸಣ್ಣ ತಿಳಿಯಲ್ದವ್ರು ತೆಳಗಿದ್ದವ್ರು ಯಾರ ಹಳ್ಳಿ ಊರಾಗ ಎಲ್ಲರ ಕುಂತು ಕಟ್ಟಿ ಮೇಲೆ ಕಿರಿಕಿರಿ ಮಾಡ್ಕೊಂಡಪ್ಲೆ ಅದು. ಒಂದು ದೊಡ್ಡದು ಮಠಾಧೀಶರಾಗಿ ಒಂದು ಸಮಾಜ ನಾವು ಚಿಂತಕರು, ನಾವು ಸಂಘಟನಾಕಾರರು ಅಂತ ಹೇಳ್ಕೊಂಡು ಈ ರೀತಿ ಮಾಡೋದೆಲ್ಲೋ ಈ ಜನರಾಗ ಅವ್ರವ್ರ ಗೌರವ ಅವ್ರವ್ರು ಕಳ್ಕೊಳತ್ತಾರ. ಇದು ಬಸವಾದಿ ಶಿವಶರಣರ ಬೃಹತ್ ಅಂದ ನೀವು ಬಸವ ತೆಗೆದು ಮಾಡಿರಿ ಅಂತ. ಬಸವ ತೆಗೆದು ಬಸವ ಏನೋ ಇವರು ಸತ್ತದ ರೀ. ಏನು ಇವರೇ ಗುತ್ತಿ ತೊಗೊಂಡ್ರದಕ್ಕೆ ಬಸವಣ್ಣವರಿಗೆ? ಜನರ ಲೋಕಲ್ ಬಸವ ಕಲ್ಯಾಣದಾಗ ಯಾರ್ದು ವಿರೋಧಿಲ್ಲ. ಪಂಚ್ ಕಮಿಟಿ ಪಂಚ್ ಕಮಿಟಿದವ್ರೆ ಅದಕ್ಕೆ ಜಗತ್ ಪರ್ಮಿಷನ್ ಕೊಟ್ಟಾರ. ಇಲ್ಲೇ ಲೋಕಲ್ ಲಿಂಗಾಯತರು ಎಲ್ಲರೂ ಸರಿ ಇಲ್ಲಿ ಬಸವ ಕಲ್ಯಾಣದಾಗ ಜಾತಿ ಭೇದನೇ ಇಲ್ಲ. ಮತ್ತು ಇವ್ರು ಯಾರು ವಿರೋಧ ಮಾಡೋರು? ಯಾರೂ ಲೋಕಲ್ದವ್ರಲ್ಲ. ನಾವು ಇದ್ದರೂ ಅವ್ರು ಯಾವ್ಯಾವ ಕಾರ್ಯಕ್ರಮ ಬಸವ ಕಲ್ಯಾಣದಾಗ ಬಂದ್ ಮಾಡಿದ್ರು ಇವತ್ತು ನಮ್ಮ ಕೈಲಾದ್ರೆ ಸಹಕಾರ ಮಾಡಿದೆವು ನಾವು. ಈಗ ಮೊದಲು ಮಾದೇವಿಯವರಿಗೂ ಸಾಕಷ್ಟು ವಿರೋಧ ಇತ್ತು. ಮೊನ್ನೆ ನಮ್ಮ ಜಿಲ್ಲಾ ಇವರು ಭೀಮಣ್ಣ ಖಂಡ್ರೆ ಸಾಹೇಬರು ವಿರೋಧ ಮಾಡಿದ್ರಂತ ಯಾರು ಹೇಳಿದ್ರು ನಂಗೆ ಇವತ್ತು. ಆ ಟೈಮ್ನಾಗ ಈ ಲೋಕಲ್ ಬಸವ ಕಲ್ಯಾಣ ಟೋಟಲಿ ವಿರೋಧ ಇತ್ತು. ಇದು ವಿರೋಧ ಇದ್ದರೂ ಪರ್ಮಿಷನ್ ಕೊಟ್ಟಿರೋರಿಗೆ. ಇಲ್ಲಿ ಲೋಕಲ್ದವ್ರು ಯಾರೂ ಪರ್ಮಿಷನ್ ಇಲ್ಲ. ಬಸವ ಕಲ್ಯಾಣದಾಗೆ ಕಾರ್ಯಕ್ರಮದ ಬಸವ ಕಲ್ಯಾಣ ಜನರೆಲ್ಲರೂ ಬಸವಾದಿ ಶಿವಶರಣ ಎಲ್ಲರೂ ಸೇರಿ ಈ ಕಾರ್ಯಕ್ರಮ ಮಾಡ್ಲತ್ತಿದ್ರು. ಎಲ್ಲ ಕಡೆಯಿಂದ ಇಷ್ಟು ಖುಷಿ ಸಂತಸ ವ್ಯಕ್ತಪಡಿಸ್ಲತ್ತಾರ. ಇದು ರೈತರ ಪರ, ಎಜುಕೇಷನ್ ಪರ, ಬಸವಣ್ಣವ್ರ ಪರ, ಬಸವಬದ್ಧ ಅಂಬೇಡ್ಕರ್ ತತ್ವದಾಗ ನಡೆ ಗುರುಗಳರ ಅವರು. ಇಲ್ಲಿ ಎಲ್ಲ ಜಾತಿಯವರು ಬಸವಣ್ಣವ್ರ ಹಿಂದಕ್ಕೆ 12ನೇ ಶತಮಾನದಾಗ ಎಲ್ಲ ಜಾತಿಯವ್ರು ಇಟ್ಕೊಂಡು ನಡೆದಾರ. ಇವ್ರು ಏನು ಮಾಡತ್ತಾರ ಇವತ್ತು? ಕಾಂಗ್ರೆಸ್ ಸರ್ಕಾರದಾಗ ಹಿಂದೂ ಸಮಾವೇಶಗಳು ಹತ್ತಿಕ್ಕೋ ಪ್ರಯತ್ನಗಳು ಆಗ್ಲತ್ತವ ಅನ್ನೋ ಚರ್ಚೆಗಳು, ಅದ್ರ ಬಗ್ಗೆ ಏನು ಹೇಳ್ತೀವಿ? ಅಲ್ಲ ನೋಡ್ರಿ, ಹಿಂದೂಸ್ತಾನದ ನಾವು ಹಿಂದೂ ಸಮಾವೇಶ ಮಾಡಿಲ್ಲ ಅಂದ್ರೆ ಮತ್ತೆ ಎಲ್ಲೋಗಿ ಮಾಡಬೇಕು?
ಹಿಂದೂಸ್ತಾನ್ದಾಗ ಹಿಂದೂ ಸಮಾವೇಶ ಮಾಡಿ ಎಲ್ಲ ಸಮಾಜದವ್ರು ಶೇರ್ ಮಾಡ್ಲತ್ತಿದ್ವು ಕಾರ್ಯಕ್ರಮ. ಒಂದು ಸಮಾಜಕ್ಕೆ ಒಂದು ಪಕ್ಷಕ್ಕೆ ಒಬ್ಬ ಪರ್ಸ್ನಲ್ ಒಬ್ಬ ಮನುಷ್ಯಕ್ಕೆ ಇದು ಸೀಮಿತ ಆಗಿದ್ದಲ್ಲ. ನಾವು ಬಸವಣ್ಣವ್ರು 12ನೇ ಶತಮಾನದಾಗ ಇಲ್ಲಿ ಕ್ರಾಂತಿಕಾರಿ ಬಸವಣ್ಣ, ಭಕ್ತಿ ಭಂಡಾರಿ ಬಸವಣ್ಣವರೇ ದೇವರಿಗೆ ಒಪ್ಪ್ಯಾರ. ಬಸವಣ್ಣವ್ರ ಗುರುನೇ ದೇವರು, ಆ ಲಿಂಗ ಸ್ವರೂಪನೇ ದೇವ್ರ ಸ್ವರೂಪ, ಆ ಕಾವಿನೇ ದೇವ್ರ ಸ್ವರೂಪ. ಸನಾತನ ಧರ್ಮದದ, ರುದ್ರಾಕ್ಷಿ ಸನಾತನ ಧರ್ಮದದ. ನಾವು ಹಿಂದೂನೇ ಅಲ್ಲ, ಅವ್ರು ಹಿಂದೂ ಅದು ಇದು ತೆಗೆದು ಮಾಡ್ರಿ ಅಂತ ಅವ್ರು ಯಾರು ನಮ್ಗೆ ಹೇಳೋರು? ಅವ್ರು ಅದು ತೆಗೆದು ಮಾಡ್ರಿ ಅಂತ ಎಲ್ಲೋ ಗೌರವ ಕಳ್ಕೊಳ್ಳೋದು. ತೆಳಗೆ ನೋಡ್ರಿ ಅವರೆಲ್ಲ ಪ್ರೆಸ್ ಮೀಟ್ ಮಾಡತ್ತಾರೆ, ಎಲ್ಲಿ ಮಾಡಿದ್ರೆ ಕಾಮೆಂಟ್ ಬಾಕ್ಸ್ನಾಗ ನೋಡ್ರಿ ಒಂದು 20 ಮೆಸೇಜ್ ಇದ್ರು 18, 19 ಅವರಿಗೆ ಜನರು ಉತ್ತರ ಕೊಡ್ಲತ್ತಾರೆ, ಯಾವ ರೀತಿ ಕೊಡ್ಲತ್ತಾರೆ ಅಂತೇಳಿ. ಈ ಕುರಿತು ಕನ್ನೇರಿ ಶ್ರೀಗಳು ಗಮನಕ್ಕೆ ತಂದೆ ಚರ್ಚೆ ಏನಾದ್ರು ಆಗಿದೆ ಅಂತ ಅವ್ರೇನು ರಿಯಾಕ್ಟ್ ಮಾಡಿದ್ರು? ಅವ್ರೇನು ಬಗ್ಗೆ ಮಾತಾಡಿಲ್ಲ. ನಾವು ಮಠಕ್ಕೆ ಹೋಗೋಂದ್ಸಲ ಪರ್ಮಿಷನ್ ತೊಗೊಂಡು ಇಲ್ಲೆಲ್ಲ ಗುರುಗಳು, ಜಿಲ್ಲಾ ಮಠಾಧೀಶರು ಸೇರಿ ಎಲ್ಲ ಮಠಾಧೀಶರು ಹೊಂಟ್ರಿ. ಇದು ಕೆಲವೇ ಬಸವ ಕಲ್ಯಾಣ ಸಂಬಂಧ ಇಲ್ದವ್ರು ಇದು ಮಾಡ್ಲತ್ತಾರೆ. ಕಾರ್ಯಕ್ರಮ ಮಾಡೇ ತಿರುತ್ತೀವಿ. ಕಾರ್ಯಕ್ರಮ ಅಂತ ಆಗದೆ ಸರ್, ಇದು ಯಾರು ಮನೆಯದಲ್ಲ, ಯಾರು ಒಬ್ಬರು ಯಾವುದೋ ಒಂದು ಜಾತಿದಲ್ಲ, ಇದು ಧರ್ಮದದ. ಎಲ್ಲ ಧರ್ಮದವರು, ಎಲ್ಲ ಧರ್ಮದ ಗುರುಗಳು, ಎಲ್ಲ ಲೀಡರ್ಗಳಿಗೆ ಎಲ್ಲರಿಗೆ ಕರೆದು ಈ ಕಾರ್ಯಕ್ರಮ ಮಾಡೋದದ. ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, ಇಎಂಐ ಸ್ಕೀಮ್ಸ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಸಂಪರ್ಕಿಸಿ 7676474747 MD ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಭೇಟಿ ನೀಡಿ, ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.